Namaste, welcome back to my channel and welcome to yet another interesting vlog and welcome to Goa. ಎಸ್, ನಾವಿವತ್ತು ಗೋವಾದಲ್ಲಿದ್ದೇವೆ. ಗೋವಾ ಬರೀ ಪಾರ್ಟಿ ಡ್ರಿಂಕ್ಸ್ ಒಂದೇ ಅಲ್ಲ, ಇಲ್ಲಿ ತುಂಬಾನೇ ಬೀಚಸ್ ಇದೆ. ಅದು ಬೇರೆ ದೇಶಗಳಿಗಿಂತ ವಿಭಿನ್ನವಾಗಿದ್ದು ನಮ್ಮ ಗೋವಾದಲ್ಲಿ ಬೇರೆ ಬೇರೆ ಫುಡ್ ಕೂಡ ಇದೆ. ಅದು ತುಂಬಾನೇ ಪಾಪ್ಯುಲರ್ ಆಗಿರುವ ಪ್ಲೇಸಸ್ ಇದೆ. ಗೋವಾ ನನ್ನ ಪ್ರಕಾರ ಎಕ್ಸ್ಪ್ಲೋರ್ ಮಾಡುವ ಜಾಗ ಮಾತ್ರ ಅಲ್ಲ, ಬದುಕುವ ಜಾಗ. ಹಾಗೆ ಈ ನಮ್ಮ ಗೋವಾದಲ್ಲಿ ಈ ಟ್ರಿಪ್ ಏನಿದೆ, ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಎಂತೆಲ್ಲ ಫೇಮಸ್ ಜಾಗ ಇರ್ಬೋದು, ಹಾಗೆ ಫೇಮಸ್ ಫುಡ್ ಆಗಿರ್ಬೋದು, ಅಥವಾ ನಾವು ಸ್ಟೇ ಮಾಡಿರುವ ಜಾಗ ಆಗಿರ್ಬೋದು, ಪ್ರತಿಯೊಂದನ್ನು ನಿಮ್ಗೆ ವಿವರ ಸಹಿತ ನಾನು ವಿಡಿಯೋ ಮಾಡ್ತೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಕೊನೆವರೆಗೆ ನೋಡಿ. ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಮೈ ಚಾನಲ್. ಇಫ್ ಯು ಡೋಂಟ್ ನೋ ಮೀ, ಮೈ ನೇಮ್ ಇಸ್ ಅಮೃತಾ ಶೆಣೈ. ಸ್ಟೇ ಟ್ಯೂನ್. ನಾವು ಈ ಗೋವಾ ಟ್ರಿಪ್ ನಲ್ಲಿ ಸೌತ್ ಗೋವಾ ಸ್ವಲ್ಪ ಹಾಗೆ ನಾರ್ತ್ ಗೋವಾ ಸ್ವಲ್ಪವಾಗಿ ಕವರ್ ಮಾಡಿದ್ದೇವೆ. ಅದರಲ್ಲೂ ಇಂಪಾರ್ಟೆಂಟ್ ಮತ್ತೆ ಫೇಮಸ್ ಆಗಿರುವ ಜಾಗ. ಹಾಗೆ ಈಗ ನೀವು ಸೌತ್ ಗೋವಾಕ್ಕೆ ಏನಾದ್ರೂ ಬರುವ ಪ್ಲಾನ್ ಏನಾದ್ರು ಇದ್ರೆ, ವಾಸ್ಕೋ ಡಿ ಗಾಮಾ ಏರ್ಪೋರ್ಟ್ ಇದೆ. ಟ್ರೈನ್ ನಲ್ಲಿ ಬರುದಾದ್ರೆ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಇದೆ. ಬೈ ರೋಡ್ ಬರುದಾದ್ರೆ ಬಸ್, ಟ್ಯಾಕ್ಸಿ ಕೂಡ ಇದೆ. ಹಾಗೆ ನೀವು ಇಲ್ಲಿ ಬಂದು ರೆಂಟ್ ನಲ್ಲಿ ಕೂಡ ನೀವು ಕಾರ್, ಬೈಕ್ ಏನಾದ್ರೂ ಕೂಡ ತಗೊಳ್ಬಹುದು. ನಾವು ಉಡುಪಿಯಿಂದ ನಮ್ಮದೇ ಕಾರ್ ನಲ್ಲಿ ಬಂದಿದ್ದೇವೆ. ಉಡುಪಿ ಟು ಗೋವಾ 250 ಕಿಲೋಮೀಟರ್ ಇದೆ. ಮೊದಲಿಗೆ ನಾವು ಸೌತ್ ಗೋವಾದಲ್ಲಿ ಕೋಲ್ವಾ ಬೀಚ್ಗೆ ಹೋಗ್ತಾ ಇದ್ದೇವೆ. ಈ ಕೋಲ್ವಾ ಬೀಚ್ ಏನಂದ್ರೆ ತುಂಬಾನೇ ಕಾಮ್ ಆಗಿರ್ತದೆ. ಮತ್ತೆ ಇಲ್ಲಿ ಶಾಪಿಂಗ್ ಮಾಡ್ಲಿಕ್ಕಿದ್ರೆ ರೇಟ್ ಎಲ್ಲ ಕಮ್ಮಿ ಇರ್ತದೆ. ಸ್ವಲ್ಪ ಬಾರ್ಗೇನ್ ಮಾಡ್ಲಿಕ್ಕೆ ಸಿಗ್ಬೋದು, ಆದ್ರೆ ಪ್ರೈಸ್ ಕಮ್ಮಿ ಇದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಇಲ್ಲಿಯ ಸ್ಟ್ರೀಟ್ ಕೂಡ ಹಾಗೆ ತುಂಬಾನೇ ಕ್ರೌಡ್ ಆಗಿ ಇರುವುದಿಲ್ಲ, ಲೈಟ್ ಆಗಿರ್ತದೆ. ನೀವು ಅದೇ ನಾರ್ತ್ ಗೋವಾಕ್ಕೆ ಹೋದ್ರೆ ತುಂಬಾ ಕ್ರೌಡ್ ಇರ್ತದೆ. ಹಾಗೆ ಕೋಲ್ವಾ ಬೀಚ್ ನಲ್ಲಿ ನಮ್ಗೆ ಪಾರ್ಕಿಂಗ್ ಕೂಡ ಫ್ರೀ ಇದೆ. ಪಾರ್ಕಿಂಗಿಗೆ ಒಳ್ಳೆ ಜಾಗ ಮಾಡಿದ್ದಾರೆ. ಮತ್ತೆ ಸ್ಟ್ರೀಟ್ ಕೂಡ ಹಾಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಬೇಕಾದ ಐಟಮ್ಸ್ ಇಲ್ಲಿ ಖಂಡಿತವಾಗ್ಲೂ ಸಿಗ್ತದೆ. ಅಂದ್ರೆ ನಿಮ್ಗೆ ಏನಾದ್ರು ಬೀಚ್ ಸೈಡ್ ಪರ್ಚೇಸ್ ಮಾಡುವಂತದ್ದು ಕಾಸ್ಟ್ಲಿ ಇದ್ರೆ ಇಲ್ಲಿ ನಿಮ್ಗೆ ಸ್ವಲ್ಪ ಕಮ್ಮಿಯಲ್ಲಿ ಸಿಗ್ತದೆ. ಸಂಜೆ ಆಗ್ತಾ ಬಂತು, ಅದಕ್ಕೋಸ್ಕರ ನಾವೇನಾದ್ರೂ ತಿನ್ನೋಣ ಅಂತ ಇಲ್ಲಿ ರೆಸ್ಟೋರೆಂಟ್ ಹುಡುಕ್ತಾ ಇದ್ವಿ. ಇಲ್ಲಿ ನಮ್ಮ ಸೈಡ್ ಉಡುಪಿ ಆ ಸೈಡ್ ಅಲ್ಲಿರುವ ಕಿನಾರ ಅಂತ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಅದು ನಾನ್ ವೆಜ್. ಹಾಗೆ ಈ ಕಡೆ ಬಂದ್ರೆ ವೆಜ್ ರೆಸ್ಟೋರೆಂಟ್ ಇದೆ. ನಾವು ಇಲ್ಲಿಗೆ ಬಂದ್ವಿ. ಇದ್ರ ಹೆಸರು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಉಡುಪಿ ಅಂತ. ಇಲ್ಲಿ ನಾವು ಉತ್ತಪ್ಪ ತಕೊಂಡ್ವಿ, ಆನಿಯನ್ ಟೊಮೆಟೊ ಉತ್ತಪ್ಪ. ಹಾಗೆ ಪೂರಿ ಚನ್ನ ಮಸಾಲ ತಕೊಂಡ್ವಿ. ಈ ಎರಡು ಕೂಡ ನಮ್ಗೆ ಟೇಸ್ಟ್ ತುಂಬಾನೇ ಒಳ್ಳೆದಿತ್ತು. ಹಾಗೆ ನೀವು ಈ ಕಡೆ ಬರುದಿದ್ರೆ ಈ ರೆಸ್ಟೋರೆಂಟ್ ನ ಟ್ರೈ ಮಾಡಬಹುದು. ಇಲ್ಲಿ ಫುಡ್ ತುಂಬಾನೇ ಒಳ್ಳೆದಿತ್ತು. ಹಾಗೆ ಪ್ರೈಸ್ ಕೂಡ ನಾರ್ಮಲ್ ಆಗಿತ್ತು. ಮತ್ತೆ ಆ ಸೈಡ್ ಅಲ್ಲಿ ನಿಮ್ಗೆ ನಾನ್ ವೆಜ್ ತಿನ್ಲಿಕ್ಕಿದ್ರೆ ಇವರದ್ದೇ ಕಿನಾರದಲ್ಲೇ ಇನ್ನೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗಿ ತಿನ್ಬಹುದು. ಕೋಲ್ವಾ ಬೀಚ್ಗೆ ಬರ್ತಿದ್ರೆ ನಿಮ್ಗೆ ಬಸ್ ಕೂಡ ಇಲ್ಲೇ ಸ್ಟಾಪ್ ನಿಲ್ತದೆ. ಇದು ಮಡ್ಗಾವಿಗೆ ಇಲ್ಲಿಂದ ಈಗ ಹೋಗ್ತದೆ. ನೀವು ಮಡ್ಗಾವ್ನಿಂದ ಕೂಡ ಬರ್ಬೋದು ಬಸ್ ನಲ್ಲಿ. ನಿಮ್ಗೆ ಬೀಚ್ ಸೈಡ್ ನಿಲ್ಲಿಸಿ ಬಿಡ್ತಾರೆ. ರೆಸ್ಟೋರೆಂಟ್ಗೆ ತಿನ್ಲಿಕ್ಕೆ ಹೋಗಿದ್ರಿಂದ ಇಲ್ಲಿ ಸನ್ಸೆಟ್ ಮಿಸ್ ಆಯ್ತು ನಮ್ಗೆ. ನಾವು ಸನ್ಸೆಟ್ ಮಿಸ್ ಆಗ್ತದಂತ ಅನ್ಕೊಂಡಿರ್ಲಿಲ್ಲ, ಆದ್ರೂ ಪರವಾಗಿಲ್ಲ, ಈಗಲೂ ಸ್ವಲ್ಪ ಬೆಳಕಿದೆ ಅಂತ ಅನ್ಕೊಂಡು ಹೋಗ್ತಾ ಇದ್ದೇವೆ. ಮಡ್ಗಾವ್ನಿಂದ ಬರೋದಾದ್ರೆ 6 ಕಿಲೋಮೀಟರ್ ಇದೆ. ಮತ್ತೆ ಇಲ್ಲಿ ತುಂಬಾನೇ ರೆಸಾರ್ಟ್ಸ್ ಗಳಿವೆ. ಇಲ್ಲಿ ಕೂಡ ನೀವು ಸ್ಟೇ ಮಾಡಬಹುದು. ನಾವು ಸ್ಟೇ ಮಾಡಿದ್ದು ಬೇರೆ ಕಡೆ, ಅದು ನಾವು ಮುಂದೆ ಹೇಳ್ತೇನೆ ಎಲ್ಲಿ ಅಂತ. ಕೋಲ್ವಾ ಬೀಚ್ ತುಂಬಾನೇ ಪಾಪ್ಯುಲರ್ ಇನ್ ಸೌತ್ ಗೋವಾ. ಇಲ್ಲಿಯ ಕಾಮ್ ವಾಟರ್, ಸಾಫ್ಟ್ ಸ್ಯಾಂಡ್ ಮತ್ತೆ ಫ್ಯಾಮಿಲಿ ಫ್ರೆಂಡ್ಲಿ ಜಾಗ. ಹಾಗಾಗಿ ಈ ಕೋಲ್ವಾ ಬೀಚ್ ತುಂಬಾನೇ ಪಾಪ್ಯುಲರ್ ಆಗಿದೆ. ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಗಳು ನಡೀತದೆ. ಆದ್ರೆ ಸಂಜೆ 5 ಗಂಟೆ 5:30 ತನಕ ಲಾಸ್ಟ್ ಆಗಿರ್ತದೆ. ಅದ ನಂತರ ಅವರು ಸ್ಟಾಪ್ ಮಾಡ್ತಾರೆ. ಯಾರೋ ಒಬ್ರು ಟೂರಿಸ್ಟ್ ಈ ಬೆಕ್ಕಿನ ಮರಿಯನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಈ ಕೋಲ್ವಾ ಬೀಚ್ಗೆ. ಅದು ಕೂಡ ಎಂಜಾಯ್ ಮಾಡ್ತಾ ಇದೆ, ನೀವು ಕಾಣ್ಬೋದು.
ಬೀಚ್ ನಲ್ಲಿ ಕತ್ತೆ ಆದಾಗೆ ಇನ್ನೂ ಕೂಡ ಸುಂದರವಾಗಿ ಕಾಣ್ತಾ ಹೋಗ್ತದೆ. ಇಲ್ಲಿಯ ರೆಸ್ಟೋರೆಂಟ್ಗಳು ಲೈಟಿಂಗ್ಸ್ ನಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಅವಾಗ ನಾವು ಫುಡ್ ಕೂಡ ಇಲ್ಲೇ ಟೇಸ್ಟ್ ಮಾಡ್ಬೇಕಂತನೂ ಅನಿಸ್ತದೆ. ಅವಾಗಲೇ ನಾವು ತಿಂದಾಗಿದೆ, ಅದಕ್ಕೋಸ್ಕರ ಮತ್ತೆ ಪುನಃ ತಿನ್ಲಿಲ್ಲ. ಇಲ್ಲಿ ನಾವು ಬೀಚ್ ನಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ನಾವು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೇವೆ. ಇಲ್ಲೇ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡ್ವಿ, ತುಂಬಾನೇ ರೀಸನೇಬಲ್ ಪ್ರೈಸ್ ನಲ್ಲಿದೆ. ಬೀಚ್ ನಿಂದ ನಾವು ರಿಟರ್ನ್ ಹೋಗುವಾಗ ಸಿಟಿಲು ಮಿಂಚು ಮಳೆ ಎಲ್ಲ ಸ್ಟಾರ್ಟ್ ಆಯ್ತು. ನಾವು ಬಂದಿದ್ದು ಇಲ್ಲಿ ದೀಪಾವಳಿ ಸಮಯದಲ್ಲಿ, ಹಾಲಿಡೇ ಇತ್ತು, ಹಾಗಾಗಿ ಬಂದ್ವಿ ನಾವು ಗೋವಾಕ್ಕೆ. ನಾವೀಗ ಪಾಂಟಿನಿನ್ಸ್ಗೆ ಹೋಗ್ತಾ ಇದ್ದೇವೆ. ಇದು ಪಂಜಿ ಮಲಿರುದು. ಇದು ಅಂದ್ರೆ ಪೋರ್ಚುಗೀಸ್ ಸ್ಟೈಲ್ ನಲ್ಲಿರುವ ಒಂದು ಮನೆಗಳು, ಕಲರ್ಫುಲ್ ಆಗಿದೆ ಮನೆ ಅದು. ಅಲ್ಲಿ ನಾವು ಯಾವ ರೀತಿ ಬೇಕಾದ್ರೂ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಬಹುದು. ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆದ ಸ್ಟ್ರೀಟ್ ಇದೆ. ಹೇಗಿದೆ ಅಂತ ನಿಮ್ಗೆ ತೋರಿಸ್ತೇನೆ, ಬನ್ನಿ. ಒಂದು ಸ್ಟ್ರೀಟ್ಗೆ ಎಂಟರ್ ಆದ ತಕ್ಷಣವೇ ಈ ವಾಲ್ ನಲ್ಲಿ ಬ್ಯೂಟಿಫುಲ್ ಆದ ಪೇಂಟಿಂಗ್ ನೋಡ್ಲಿಕ್ಕೆ ಸಿಗ್ತದೆ. ಈ ಜಾಗದಲ್ಲಿ ಎಲ್ಲಿ ಹೋದ್ರು ನಿಮ್ಗೆ ಪೋರ್ಚುಗೀಸ್ ಸ್ಟೈಲ್ ನ ಆರ್ಕಿಟೆಕ್ಚರ್ ನಲ್ಲಿರುವ ಕಲರ್ಫುಲ್ ಆದ ಹೌಸ್ಗಳು ನೋಡ್ಲಿಕ್ಕೆ ಸಿಗ್ತದೆ. ಈ ಸ್ಟ್ರೀಟೇ ತುಂಬಾ ಬ್ಯೂಟಿಫುಲ್. ಎಲ್ಲಿ ಹೋದ್ರು ಸಹ ನಿಮ್ಗೆ ಈ ರೀತಿಯಾದ ಮನೆಗಳು ಕಲರ್ಫುಲ್ ನಲ್ಲಿ ಸಿಗುವಾಗ ಎಷ್ಟೊಂದು ಖುಷಿ ಆಗ್ತದೆ ನೋಡಿ. ಹಾಗೆ ಇಲ್ಲಿ ಕೆಫೇಸ್ ಕೂಡ ಇದೆ, ರೆಸ್ಟೋರೆಂಟ್ ಕೂಡ ಇದೆ, ಬಾರ್ಗಳು ಕೂಡ ಇವೆ. ಒಂದು ಬ್ಯೂಟಿಫುಲ್ ಆದ ಸ್ಟ್ರೀಟ್ ನಲ್ಲಿ ಬ್ಯೂಟಿಫುಲ್ ಆದ ಮನೆಗಳು ಇದ್ರು ಅದರಲ್ಲಿ ನಿಜವಾಗ್ಲೂ ವಾಸಿಸುವ ಜನಗಳಿದ್ದಾರೆ. ಅವರಿಗೆ ಟೂರಿಸ್ಟ್ಗಳಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕಂದ್ರೆ ಇಲ್ಲಿಯ ಬರುವ ಕೆಲವು ಟೂರಿಸ್ಟ್ಗಳು ಅವರಿಂದಲೇ ಆಗಿದ್ದು ಅವರು ಇಲ್ಲಿ ಬಂದು ಗಲೀಜೆಲ್ಲ ಮಾಡ್ತಾರೆ. ಅಲ್ಲಿ ಅದಕ್ಕೋಸ್ಕರ ಅವರು ನೋ ಪಾರ್ಕಿಂಗ್, ನೋ ಫೋಟೋಗ್ರಫಿ ಅಂತ ಹಾಕಿದ್ದಾರೆ. ಇನ್ನು ಕೆಲವು ಜಾಗದಲ್ಲಿ ಹಾಗೇನೋ ಹಾಕ್ಲಿಲ್ಲ. ಆದ್ರೂ ನೋ ಪಾರ್ಕಿಂಗ್, ನೋ ಫೋಟೋಗ್ರಫಿ ಅಂದ್ರೂ ಅಲ್ಲಿ ತೆಗಿತಾರೆ. ಅಲ್ಲಿಯ ಓನರ್ಸ್ ಯಾರಾದ್ರೂ ಬಂದ್ರೆ ಅವರನ್ನು ನೋಡಿದ್ರೆ ಜೋರ್ ಮಾಡಿ ಕಳಿಸ್ತಾರೆ. ಒಂದು ಸ್ಟ್ರೀಟ್ ನಲ್ಲಿ ಮಧ್ಯದಲ್ಲಿ ಬ್ಯೂಟಿಫುಲ್ ಆದ ವೈಟ್ ಬ್ರೈಟ್ ನಲ್ಲಿರುವ ಚರ್ಚ್ ಇದೆ. ಅದರ ಹೆಸರು ಸೈಂಟ್ ಸೆಬಾಸ್ಟಿಯನ್ ಚಾಪಲ್ ಚರ್ಚ್. ಮತ್ತೆ ಇಲ್ಲಿ ಬೆಳಿಗ್ಗೆ ಸ್ವಲ್ಪ ಬೇಗನೆ ಬಂದ್ರೆ ಈ ಫೋಟೋ ಶೂಟ್ ಏನಾದ್ರು ಇದ್ರೆ ನಿಮ್ಗೆ ತೆಗಿಲಿಕ್ಕೆ ಈಸಿ ಆಗ್ತದೆ. ಮತ್ತೆ ಲೇಟ್ ಆಗಿ ಬಂದ್ರೆ ಈ ಬಿಸಿಲು ಇರ್ತದೆ, ಆನಂತರ ಕ್ರೌಡ್ ಇರ್ತದೆ, ವೆಹಿಕಲ್ಗಳು ಅಲ್ಲಲ್ಲೇ ಸ್ಟಾಪ್ ಮಾಡಿರ್ತಾರೆ. ಅವಾಗ ನಿಮ್ಗೆ ಪಿಕ್ಚರ್ಸ್ ತೆಗಿಲಿಕ್ಕೆ ಏನಾದ್ರು ಇದ್ರೆ ಕಷ್ಟ ಆಗ್ತದೆ. ಮತ್ತೆ ಲೋಕಲ್ಸ್ಗಳು ಇಲ್ಲಿ ನಿಂತ್ಕೊಂಡಿದ್ದವರು ಹೊರಗಡೆ ಬಂದು ಓಡಿಸ್ತಾರೆ, ನೀವು ಇಲ್ಲಿ ಫೋಟೋ ತೆಗಿಬೇಡಿ, ನೀವು ಇಲ್ಲಿ ಪಾರ್ಕಿಂಗ್ ಮಾಡಬೇಡಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದ್ರೂ ಇಲ್ಲಿ ತೆಗೆಯುವವರು ತೆಗಿತಾನೆ ಇರ್ತಾರೆ. ಸ್ಟ್ರೀಟ್ ನಲ್ಲಿ ಪಕ್ಕದಲ್ಲಿ ಇನ್ನೊಂದು ಹಿಮೋಕ್ಯುಲೇಟಿವ್ ಕಾನ್ಸೆಪ್ಷನ್ ಚರ್ಚ್ ಅಂತ ಒಂದಿದೆ. ಅದು ಪೋರ್ಚುಗೀಸ್ ಸ್ಟೈಲ್ ನಲ್ಲಿದೆ. ನೀವಿಲ್ಲಿ ಯಾರಾದ್ರೂ ಪಾಂಟಿನೆನ್ಸ್ಗೆ ಬಂದ್ರೆ ಇದನ್ನು ಕೂಡ ಕವರ್ ಮಾಡಿ. ನಾವು ಈ ಚರ್ಚ್ ಅನ್ನು ಮಿಸ್ ಮಾಡಿದ್ವಿ. ಹಾಗೆ ಈ ಸ್ಟ್ರೀಟ್ ನಲ್ಲಿ ನಿಮ್ಗೆ ತಿರ್ಗ್ಲಿಕ್ಕೆ 1 hour ಆದ್ರೂ ಬೇಕಾಗಬಹುದು. ಇಲ್ಲಿ ನೀವು ಬ್ರಿಡ್ಜ್ ಕಾಣ್ತಾ ಇದ್ದೀರಲ್ಲ, ಇದರ ಹೆಸರು ಜ್ಞಾನ್ ಸೇತು ಅಂತ. ಪಾಂಟಿನೆನ್ಸ್ ನಿಂದ ಪಂಜಿಮಿಗೆ ಕನೆಕ್ಟ್ ಮಾಡ್ತದೆ. ನಾವು ನಡ್ಕೊಂಡು ಹೋಗ್ಲಿಕ್ಕೆ ಇರುವ ಬ್ರಿಡ್ಜ್ ಇದು. ಇಲ್ಲಿಂದ ಪಂಜಿಮಿಗೆ ನಡ್ಕೊಂಡು ಹೋಗ್ಬೋದು ಈಸಿಲಿ. ಇಲ್ಲಿ ನಿಮ್ಗೆ ಬ್ಯೂಟಿಫುಲ್ ಆದ ರಿವರ್ ಕಾಣ್ತಾ ಇದೆ ನೋಡಿ, ಅದರ ಹೆಸರೇ ಮಾಂಡವಿ ರಿವರ್ ಅಂತ. ಇಲ್ಲಿ ತುಂಬಾನೇ ಒಳ್ಳೆಯ ವೈಬ್ ನ ನೀಡ್ತಾ ಇದೆ. ಗೋವಾದ ರೋಡ್ಗಳು ತುಂಬಾನೇ ಚಂದ, ಮತ್ತೆ ಹಾಗೆ ಬ್ರಿಡ್ಜ್ಗಳು ಇಲ್ಲಿ ತುಂಬಾನೇ ಇದೆ. ಅದನ್ನು ಕೂಡ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಇಲ್ಲಿ ಮೇಲ್ಗಡೆ ಕಾಣ್ತಿರುವುದು ಅಟಲ್ ಸೇತು ಬ್ರಿಡ್ಜ್ ಅಂತ, ನಾವು ಕೆಳಗೆ ಹೋಗ್ತಿರುವುದು ಬ್ರಿಡ್ಜ್ ಮಾಂಡವಿ ಬ್ರಿಡ್ಜ್ ಅಂತ. ಇಲ್ಲಿ ಕೆಳಗಡೆ ರಿವರ್ ಹರಿತಾ ಇರುವುದು ಮಾಂಡವಿ. ಅವಾಗ್ಲೇ ನಾನು ತೋರಿಸಿದೆ ಅಲ್ಲ, ಇದು ಇಲ್ಲಿಗೆ ಕನೆಕ್ಟ್ ಆಗ್ತದೆ. ನಾವಿವಾಗ ಕೊಲಂಬಟ್ ನಲ್ಲಿರುವ ಫ್ಯಾಟ್ ಫಿಶ್ ರೆಸ್ಟೋರೆಂಟ್ ಗೆ ಬಂದಿದ್ದೇವೆ. ಇದು ಟೂರಿಸ್ಟ್ ಗಳಿಗೆ ತುಂಬಾನೇ ಪಾಪ್ಯುಲರ್ ರೆಸ್ಟೋರೆಂಟ್. ಇದು ರೋಡ್ ನಲ್ಲಿ 2 ಫ್ಯಾಟ್ ಫಿಶ್ ರೆಸ್ಟೋರೆಂಟ್ ಗಳಿವೆ. ಯಾವ್ದಕ್ ಬೇಕಾದ್ರೂ ನೀವು ಹೋಗ್ಬೋದು. ಈ ಒಂದು ರೆಸ್ಟೋರೆಂಟ್ ನ ಔಟ್ ಸೈಡ್ ಔಟ್ಲೆಟ್ ನೀವು ನೋಡ್ಬೋದು, ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಇದರ ಅರ್ಥ ಏನಂದ್ರೆ ನನ್ನ ಪ್ರಕಾರ ಸೀ ಫುಡ್ ಗಳನ್ನು
ದೋಣಿಯಲ್ಲಿ ತಂದು ನಾವಿಲ್ಲಿ ಅಡಿಗೆ ಮಾಡ್ತೇವೆ, ನೀವು ಬಂದು ತಿನ್ನಿ ಅಂತ. ಹೊರಗಡೆ ಇಷ್ಟೊಂದು ಸುಂದರವಾಗಿರ್ಬೇಕಾದ್ರೆ ಒಳಗಡೆ ಯಾವ ರೀತಿ ಇದೆ ನೀವೇ ನೋಡ್ಬೋದು. ಇದು ಕಾಲಂಗಟ್ ಮತ್ತೆ ಬಾಗಾ ಬೀಚ್ ನ ಹತ್ತಿರ ಇದೆ. ಹಾಗೆ ಇಲ್ಲಿ ನಾವು ಇವತ್ತು ಯಾವ್ದು ಫುಡ್ ತಗೊಳ್ತೇವೆ ಅಂತ ಹೇಳ್ತೇವೆ. ಆ ಫುಡ್ ಅಲ್ಲಿ ಯಾವ ರೀತಿ ಕಾಸ್ಟ್ ಇಟ್ಟಿದ್ದಾರೆ ಮತ್ತೆ ಅದರ ಟೇಸ್ಟ್ ಹೇಗಿದೆ ಅಂತಾನು ಹೇಳ್ತೇನೆ. ಬನ್ನಿ ಆರ್ಡರ್ ಮಾಡೋಣ. ಆರ್ಡರ್ ಮಾಡುವ ಮುಂಚೆ ಮತ್ತೊಂದು ವಿಷಯ ಏನಂದ್ರೆ, ಇಲ್ಲಿ ಫ್ಯಾಟ್ ಫಿಶ್ ರೆಸ್ಟೋರೆಂಟ್ ಅಲ್ಲಿ ತುಂಬಾನೇ ಕ್ರೌಡ್ ಇರುತ್ತೆ. 12:30ಗೆ ಇಲ್ಲಿ ಆರ್ಡರ್ ತಗೊಳ್ತಾರೆ. ಅದಕ್ಕಿಂತ ಮುಂಚೆ ಬಂದು ಕೂತ್ಕೊಂಡ್ರೆ ನಮ್ಗೆ ಇಲ್ಲಿ ಸೀಟ್ ಸಿಗ್ತದೆ. ಆ ನಂತರ ಸೀಟ್ ಸಿಗ್ಲಿಕ್ಕೆ ಸ್ವಲ್ಪ ಕ್ಯೂ ನಿಲ್ಬೇಕಾಗ್ತದೆ. ಆ ನಂತರ ನಾವು ಆರ್ಡರ್ ಮಾಡಿದಾಗ ಕೆಲವು ಸಲ ಥಾಲಿಗಳು ಸಿಗುದಿಲ್ಲ, ಅವರು ಥಾಲಿ ಖಾಲಿಯಾಗಿದೆ, ಬೇರೆ ಎಂತಾರು ಆರ್ಡರ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಪಾಪ್ಯುಲರ್ ಇರುತ್ತೆ ಫಿಶ್ ಥಾಲಿ ಸೀ ಫುಡ್ ಅಲ್ಲಿ. ಅದಕ್ಕೋಸ್ಕರ ನಾವು ಫಸ್ಟ್ ಥಾಲಿ ತಗೊಳ್ಳಿಕ್ಕೋಸ್ಕರನೇ ಬೇಗ ಬಂದಿದ್ದೇವೆ. ಬನ್ನಿ ಆರ್ಡರ್ ಮಾಡ್ತಿದ್ದೀವಿ ಈಗ. ಮೆನು ನೋಡಿದ್ರಲ್ಲ, ತುಂಬಾನೇ ಎಕ್ಸ್ಪೆನ್ಸಿವ್ ಇದೆ. ಆದ್ರೆ ನಿಮ್ಗೆ ಏನ್ ಇಷ್ಟ ನೋಡಿ ಅದನ್ನ ಫಸ್ಟ್ ಆರ್ಡರ್ ಮಾಡಿ. ಅದ್ರ ಟೇಸ್ಟ್ ನೋಡಿ ನಾನು ಹೇಳ್ತೇನೆ ಯಾವ ರೀತಿ ಇದೆ ಅಂತ. ಯಾಕಂದ್ರೆ ಟೇಸ್ಟ್ ನೋಡದೆ ನಿಮ್ಗೆ ನಾನು ರಿವ್ಯೂ ಕೊಡ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ನಿಮ್ಗೆ ಆರ್ಡರ್ ಮಾಡುವಾಗ ಮೆನು ತೋರಿಸಿದೆ ಯಾವ ರೀತಿ ಎಕ್ಸ್ಪೆನ್ಸಿವ್ ಇತ್ತಾ ಇಲ್ವಾ ಅಂತ ಫಸ್ಟ್ ಗೆ ಹೇಳಿದ್ದೇನೆ. ಎಕ್ಸ್ಪೆನ್ಸಿವ್ ಇದೆ ಇಲ್ಲಿ. ನಾನು ಫಿಶ್ ತಿನ್ನೋದಿಲ್ಲ, ಹಾಗಾಗಿ ಇವರಿಬ್ರು ಕೂಡ ಫಿಶ್ ಥಾಲಿ ತರಿಸ್ಕೊಂಡಿದ್ದಾರೆ. ಆ ಫಿಶ್ ಥಾಲಿಯಲ್ಲಿ ತುಂಬಾ ಐಟಮ್ಸ್ ಇದೆ. ಅದರಲ್ಲಿ ಕ್ರ್ಯಾಬ್ ಕರಿ, ಬಂಗಡ ಸುಕ್ಕ, ಹಾಗೆ ಪ್ರಾನ್ಸ್ ಚಟ್ನಿ, ಪಿಕಲ್, ಪಾಪಡ್, ಸಲಾಡ್, ಹಾಗೆ ವೆಜಿಟೇಬಲ್ ಪಲ್ಯ, ಹಾಗೆ ದೊಡ್ಡದಾದ ಫಿಶ್ ಫ್ರೈ, ಪೈನಾಪಲ್ ಕರಿ, ಹೀಗೆ ತುಂಬಾ ಐಟಮ್ಸ್ಗಳು ಇತ್ತು. ನಾನು ಫಿಶ್ ತಿನ್ನೋದಿಲ್ಲ ಅಂತ ಚಿಕನ್ ಥಾಲಿ ತರಿಸಿದ್ದೇವೆ. ಚಿಕನ್ ಥಾಲಿಯಲ್ಲಿ ಕೂಡ ಹಾಗೆ ತುಂಬಾನೇ ವೆರೈಟಿಗಳಿವೆ. ಇದು ಗೋವಾದ ಸ್ಪೆಷಲ್ ಚಿಕನ್ ಕಫ್ರೆಲ್, ಪಿಕ್ಕಲ್, ಇದು ಗೋಯನ್ ಕರಿ, ಚಿಕನ್ ಸುಕ್ಕ, ಚಿಕನ್ ಗೀ ರೋಸ್ಟ್, ಇದು ರೈತಾ, ಹಾಗೆ ಕೋಕಮ್ ಕರಿ, ಇದು ಪಲ್ಯ ವೆಜಿಟೇಬಲ್, ಇದು ಪೈನಾಪಲ್ ಕರಿ, ಇದು ಸಲಾಡ್, ಹಪ್ಪಳ ಮತ್ತೆ ರೈಸ್. ಫಿಶ್ ಥಾಲಿ ತುಂಬಾನೇ ಡಿಲಿಷಿಯಸ್ ಆಗಿತ್ತಂತ ಇವರು ಹೇಳಿದ್ರು. ಹಾಗೆ ಚಿಕನ್ ಥಾಲಿ ಕೂಡ ಹಾಗೆ ತುಂಬಾನೇ ಒಳ್ಳೆದಿತ್ತು. ಫಿಶ್ ಥಾಲಿ ಬಂದು 580 ರುಪೀಸ್, ಚಿಕನ್ ಥಾಲಿ ಬಂದು 550 ರುಪೀಸ್. ಗೋವಾದ ಲೋಕಲ್ ಬೆಬಿಕನಾ ಸ್ವೀಟ್ ಅಂತ, ಅದರ ಒಟ್ಟಿಗೆ ಮೇಲ್ಗಡೆ ವೆನಿಲಾ ಐಸ್ ಕ್ರೀಮ್, ಅದು ಕಾಂಬಿನೇಷನ್ ಅಂತೆ, ಅದೆರಡು ಬರುವುದು. ಬೆಬಿಕನಾ ಬೇಕಾದ್ರೆ ಖಾಲಿ ಅದನ್ನು ಕೂಡ ತಗೊಳ್ಬಹುದು, ಆದ್ರೆ ಅದರ ಕಾಂಬಿನೇಷನ್ ಒಟ್ಟಿಗೆ ತಿಂದ್ರೆ ಒಳ್ಳೆ ರುಚಿ ಬರ್ತದೆ. ಅದು ಬೆಬಿಕನಾ ಏನಿದೆ ನೋಡಿ, ಅದು ಬಿಸಿ ಬಿಸಿ ಆಗಿತ್ತು, ಫ್ರೆಶ್ ಮಾಡಿದ್ದು, ಅದ್ರ ಟೇಸ್ಟ್ ತುಂಬಾನೇ ಒಳ್ಳೆ ಇದೆ. ಅದರೊಟ್ಟಿಗೆ ಐಸ್ ಕ್ರೀಮ್ ಹಾಕಿ ತಿನ್ಬೇಕು, ಅದ್ರ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಇಲ್ಲಿನ ಫುಡ್ಗೆ ಏನು ಕಾಸ್ಟ್ ಇದೆ ನೋಡಿ, ಅದಕ್ಕೆ ತಕ್ಕಂತೆ ಫುಡ್ಡಿನ ಟೇಸ್ಟ್ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು ಇತ್ತು. ಇದಕ್ಕೆ ನಾವು ಡೆಫಿನೆಟ್ಲಿ ಆಗಿ ರೆಕಮೆಂಡ್ ಮಾಡ್ತೇವೆ, ನೀವು ಯಾರಾದ್ರೂ ಬಂದು ಇಲ್ಲಿ ಟ್ರೈ ಮಾಡ್ಬೋದು. ಈಗ ನಾವು ಫೇಮಸ್ ಅಂಜುನಾ ಬೀಚ್ ಹತ್ರ ಇದ್ದೇವೆ. ಅಂಜುನಾ ಬೀಚ್ ಇದು ನಾರ್ತ್ ಗೋವಾದಲ್ಲಿದೆ. ಇದು ಬಂದು ಪಂಜಿಮ್ನಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಅಂಜನಾದ ಮಾರ್ಕೆಟ್ನ ನೀವು ನೋಡ್ಬೋದು. ಇಲ್ಲಿ ಮಾತ್ರ ಕಾಸ್ಟ್ಲಿ ಇದೆ ತುಂಬಾ ಐಟಮ್ಸ್ಗಳಿಗೆ. ಹಾಗೆ ಇಲ್ಲಿ ಶಾಪಿಂಗ್ ಮಾಡೋದಾದ್ರೆ ನೋಡ್ಲಿಕ್ಕೆ ತುಂಬಾನೇ ಒಳ್ಳೇದು ಕಾಣ್ತದೆ, ಆದ್ರೆ ನಾವು ಪರ್ಚೇಸ್ ಮಾಡೋದಿದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇದೆ.
ನಾವಿವಾಗ ಅಂಜುನಾದಲ್ಲಿರುವ ಬರ್ಗರ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೇವೆ. ತುಂಬಾ ಮಂದಿ ಹೇಳ್ತಾರೆ ಗೋವಾಕ್ಕೆ ಬಂದು ಬರ್ಗರ್ ಫ್ಯಾಕ್ಟ್ರಿಗೆ ಹೋಗಿ ಬರ್ಗರ್ ತಿಂದಿದ್ರೆ ನೀವೇನು ಗೋವಾ ನೋಡ್ಲೇ ಇಲ್ಲ ಅಂತ. ಅದಕ್ಕೋಸ್ಕರ ನಾನು ಗೋವಾದಲ್ಲಿರುವ ಬರ್ಗರ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೇವೆ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ರೀಲ್ಸ್ ಅಲ್ಲಿ ನೀವು ಕಂಡಿರ್ಬೋದು ಬರ್ಗರ್ ಫ್ಯಾಕ್ಟ್ರಿಯಲ್ಲಿ ಬರ್ಗರ್ ತಿನ್ನುವುದೆಲ್ಲ. ಅಂತ ಜಾಗಕ್ಕೆ ನಾವು ಹೋಗ್ತಾ ಇದ್ದೇವೆ ಈಗ. ನೋಡುವ ಯಾವ ರೀತಿ ಟೇಸ್ಟ್ ಇದೆ ಅಂತ ನಿಮ್ಗೆ ಹೇಳ್ತೇನೆ ನಾನು ತಿಂದಾದ ನಂತರ. ಅದರ ಕಾಸ್ಟ್ ಎಷ್ಟಿದೆ ಕೂಡ ಹೇಳ್ತೇನೆ. ಬನ್ನಿ ಹೋಗುವ. ಬರ್ಗರ್ ಫ್ಯಾಕ್ಟ್ರಿ ಒಳಗಡೆ ಬರ್ಲಿಕ್ಕೆ ನಾವು ಹಾಫ್ ಎನ್ ಅವರ್ ವೇಟ್ ಮಾಡಿದ್ವಿ. ಅಷ್ಟೊಂದು ಇಲ್ಲಿ ರಶ್ ಇತ್ತು. ಆಲ್ರೆಡಿ ನಮ್ಗಿಂತ ಮುಂಚೆ ಬಂದವರು ಅವರು ಕೂಡ ವೇಟ್ ಮಾಡ್ತಾ ಇದ್ರು, ಹಾಗಾಗಿ ನಾವು ಕೂಡ ವೇಟ್ ಮಾಡಬೇಕಾಗಿ ಬಂತು. ಈ ಒಂದು ರೆಸ್ಟೋರೆಂಟ್ ನಲ್ಲಿ ಬರೀ ಬರ್ಗರ್ ಮಾತ್ರ ಅಲ್ಲ, ಬೇರೆ ಕೂಡ ಅವೈಲೇಬಲ್ ಇದೆ ಐಟಮ್ಸ್. ಅದು ಮೆನು ಕಾರ್ಡ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿನ ಕಾಸ್ಟ್ ಎಷ್ಟಿದೆ ಅಂತಾನೂ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಒಮ್ಮೆ. ನಾನಿಲ್ಲಿ ತಗೊಂಡಿದ್ದು ವೆಜ್ ಬರ್ಗರ್. ಟೇಸ್ಟ್ ಹೇಳುವುದಾದ್ರೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಬೇರೆ ಬರ್ಗರ್ಗೆ ಕಂಪೇರ್ ಮಾಡಿದರೆ ಇಲ್ಲಿಯ ಬರ್ಗರ್ ಸೈಜ್ ದೊಡ್ಡದಿದೆ, ಅದರ ಒಳಗಿನ ಫಿಲ್ಲಿಂಗ್ ಕೂಡ ತುಂಬಾ ಇದೆ. ಆದರೆ ಅದರಲ್ಲಿ ಏನೋ ಟೇಸ್ಟ್ ಏನೋದು ಮಿಸ್ಸಿಂಗ್ ಇದ್ದಾಗೆ ಕಾಣಿತ್ತು ನನಗೆ. ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಜ್ಯೂಸ್ ಏನಿದೆ ನೋಡಿ, ಅದು ಕೊಕೊನಟ್ ಕ್ಯಾಶೋ ಮಿಲ್ಕ್ ಶೇಕ್, ಅದು ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಈ ಬರ್ಗರಿಗೆ ನಾನು ಔಟ್ ಆಫ್ 10ನಲ್ಲಿ ಒಂದು 5 ಮಾರ್ಕ್ಸ್ ಕೊಡ್ಬೋದು. ಈ ಜ್ಯೂಸಿಗೆ ಔಟ್ ಆಫ್ 10ಗೆ 10 ಕೊಡ್ತೇನೆ. ನಾನಿಲ್ಲಿ ರೆಕಮೆಂಡ್ ಮಾಡೋದಿಲ್ಲ ನಿಮಗೆ, ಮತ್ತೆ ನಿಮ್ಮ ಇಷ್ಟ ಬರುವುದಾದರೆ ಬರ್ಬೋದು. ನಾರ್ತ್ ಗೋವಾದಲ್ಲಿ ಫುಡ್ ಎಲ್ಲ ತಿಂದಾದ ನಂತರ ನಾವು ನಮ್ಮ ಸ್ಟೇ ಕಡೆಗೆ ಹೋಗ್ತಾ ಇದ್ದೇವೆ. ನಾವು ಸ್ಟೇ ಮಾಡಿದ್ದು ಮೊಬೋರ್ ಬೀಚ್ನಲ್ಲಿ ಇರುವ ಹಾಲಿಡೇ ಇನ್ ರೆಸಾರ್ಟ್ನಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೇವೆ. ಫಸ್ಟ್ಗೆ ನಾವು ನಿಮಗೆ ಮೊಬೋರ್ ಬೀಚ್ ತೋರಿಸ್ತೇವೆ. ಇದು ಕೂಡ ತುಂಬಾನೇ ಒಳ್ಳೆದಿದೆ. ಇದು ಪ್ರೈವೇಟ್ ಬೀಚ್ ರೆಸಾರ್ಟ್ನ. ಇಲ್ಲಿ ಅಷ್ಟು ಕ್ರೌಡ್ ಇರುವುದಿಲ್ಲ. ರೆಸಾರ್ಟಿಗೆ ಯಾರೆಲ್ಲ ಬಂದಿರ್ತಾರೆ ನೋಡಿ, ಅಷ್ಟೇ ಮಂದಿ ಇಲ್ಲಿ ನಿಂತಿರ್ತಾರೆ ಅಥವಾ ಇಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದು ಮೊಬೋರ್ ಬೀಚ್ನಲ್ಲಿ ನಮಗೆ ಸನ್ಸೆಟ್ ನೋಡಲಿಕ್ಕೆ ಸಿಕ್ತು. ಅದಕ್ಕಾಗಿ ತುಂಬಾನೇ ಖುಷಿ ಆಯಿತು. ಇಲ್ಲಿಯ ಫ್ಲಾಗ್ಸ್ ಆಗಿರ್ಬೋದು, ಇಲ್ಲಿಯ ಕೊಕೊನಟ್ ಟ್ರೀಸ್ ಆಗಿರ್ಬೋದು, ಒಳ್ಳೆಯ ವೈಬ್ ಅನ್ನು ಕೊಡ್ತಾ ಇದೆ. ಮೊಬೋರ್ ಬೀಚ್ನಲ್ಲಿ ನಮ್ಮದೊಂದು ಫ್ಯಾಷನ್ ಶೋ ಆಗ್ತಾ ಇದೆ. ಸುಮ್ಮನೆ ತಮಾಷೆಗೆ ಹೇಳಿದೆ, ಫ್ಯಾಷನ್ ಶೋ ಏನಲ್ಲ. ನಾವಿಲ್ಲೇ ಜಸ್ಟ್ ನಡ್ಕೊಂಡು ಹೋಗ್ತಾ ಇದ್ವಿ, ಹಾಗೆ ಅದನ್ನು ನಾವು ಕ್ಯಾಪ್ಚರ್ ಮಾಡಿದ್ವಿ ಅಷ್ಟೇ. ಇಲ್ಲೇ ಸ್ಟೇ ಮಾಡ್ತಾ ಇರೋದ್ರಿಂದ ಈ ಮೊಬೋರ್ ಬೀಚ್ನಲ್ಲೇ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಒಳ್ಳೆ ಗಾಳಿ ಕೂಡ ಬರ್ತಾ ಇತ್ತು. ಹಾಗೆ ಇಲ್ಲೇ ಒಂದು ಸೈಡ್ನಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು. ಆ ರೆಸ್ಟೋರೆಂಟ್ನ ಹೆಸರು ಬಂದು ಒಂದು ರೆಸಾರ್ಟ್ನಲ್ಲಿ ನಾವು ಸ್ಟೇ ಮಾಡಿದ್ವಿ. ಈ ರೆಸಾರ್ಟ್ನ ಕಂಪ್ಲೀಟ್ ಆದ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಅದರಲ್ಲಿ ಬರೀ ರೆಸಾರ್ಟ್ ಬಗ್ಗೆ ಮಾತ್ರ ಇರುತ್ತೆ. ಈ ಒಂದು ಲಾಗ್ನಲ್ಲಿ ನಂದು ಗೋವಾದಲ್ಲಿ ಪ್ಲೇಸಸ್ಗಳಾಗಿರ್ಬೋದು, ಫುಡ್ಗಳಾಗಿರ್ಬೋದು, ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ದು ಮಾತ್ರ ಇರ್ತದೆ. ಗೋವಾದಲ್ಲಿರುವ ತುಂಬಾನೇ ಬ್ಯೂಟಿಫುಲ್ ಆದ ಹಿಸ್ಟೋರಿಕಲ್ ಪ್ಲೇಸ್ ಆದ ಒಂದು ಕಬೋಡಿರಾಮ ಬೀಚ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇದು ಕೊಲಲಿನ್ ಬೀಚ್ ನಿಂದ 20 ಕಿಲೋಮೀಟರ್ ಇದೆ. ಮತ್ತೆ ಮಡ್ಗಾವ್ನಿಂದ ಬರುದಾದ್ರೆ 30 ಕಿಲೋಮೀಟರ್ ಇದೆ. ಈ ಬೀಚ್ ತುಂಬಾನೇ ಸ್ಕೈ ಬ್ಲೂ ಕಲರ್ ಆಗಿದ್ದು ವೈಟ್ ಸ್ಯಾಂಡ್ ಆಗಿ ಮತ್ತೆ ತುಂಬಾನೇ ಕ್ಲಿಯರ್ ಇದೆ. ಮತ್ತೆ ಇಲ್ಲಿಂದ ಸೀನ್ಸ್ ಏನಿದೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತದೆ. ಮತ್ತೆ ಇಲ್ಲಿ ಇನ್ಸ್ಟಾಗ್ರಾಮ್ ಫೋಟೋಸ್ ಎಲ್ಲ ಆಗಿರ್ಬೋದು, ಫೇಸ್ಬುಕ್ ರೀಲ್ಸ್ ಎಲ್ಲ ನೀವು ನೋಡಿರ್ಬೋದು, ಆ ರೀತಿ ಸೀನ್ಸ್ ಇಲ್ಲಿದೆ. ಅಂದ್ರೆ ಬಾಲಿ ಟೈಪ್ ಅಲ್ಲೆಲ್ಲ ಕುತ್ಕೊಂಡು ತೆಗಿತಾರಲ್ಲ, ಆ ನಮ್ಮನೆ ಫೋಟೋಸ್ ಎಲ್ಲ ಇಲ್ಲಿ ತೆಗಿತಾರೆ.
ಮತ್ತೆ ಇಲ್ಲಿ ಆ, ಒಂದು ಕೆಫೆ ಇದೆ, ತುಂಬಾನೇ ಪಾಪ್ಯುಲರ್ ಆದ ಕೆಫೆ ಇದು, ದ ಕೇಪ್ ಗೋವಾ ಅಂತ. ಅಲ್ಲಿ ಕೂಡ ರೆಸ್ಟೋರೆಂಟಿಗೆ ನಾವು ಹೋಗ್ತೇವೆ. ಅಲ್ಲಿ ಫುಡ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ, ಆದ್ರೆ ಆ ಫುಡ್ ಎಕ್ಸ್ಪೆನ್ಸಿವ್ಗೆ ತಕ್ಕ ಫುಡ್ ಟೇಸ್ಟ್ ಇದೆಯಾ ಗೊತ್ತಿಲ್ಲ. ನಾವು ಫುಡ್ ಎಲ್ಲ ಟೇಸ್ಟ್ ಮಾಡಿದ ನಂತರ ರಿವ್ಯೂ ಕೊಡ್ತೇವೆ. ಒಂದು ಸುಂದರವಾಗಿರುವ ಕಬೋಡಿರಾಮ ಬೀಚ್ ಏನಿದೆ ನೋಡಿ, ತುಂಬಾನೇ ದೂರ ಇದೆ. ಸೌತ್ ಗೋವಾದಲ್ಲಿ ತುಂಬಾನೇ ಸುತ್ತಾಡ್ಕೊಂಡೇ ಬರ್ಬೇಕಾಗ್ತದೆ, ಅಷ್ಟು ದೂರ ಇದೆ. ಯಾವುದೋ ಒಂದು ಮೂಲೆಗೆ ಹೋದಾಗೆ ಆಗ್ತದೆ. ಆದ್ರೆ ಇಲ್ಲಿ ಬಂದ ಮೇಲೆ ಅಂತೂ ಹೇಳೋದು ಬೇಡ, ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವೇ ಕಾಣ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ. ಹಾಗೆ ಈ ಸ್ಟೆಪ್ನಿಂದ ಕೆಳಗಡೆ ಹೋದಾಗ ಅಲ್ಲಿ ಸಿಗುತ್ತೆ ಆದ ಕೇಪ್ ಗೋವಾ ರೆಸ್ಟೋರೆಂಟ್. ಈಗ ನಾನು ನಿಮಗೆ ಇಲ್ಲಿಂದ ಬೀಚ್ ತೋರಿಸ್ತೇನೆ ನೋಡಿ, ಯಾವ ರೀತಿ ಇದೆ ಕಾಣ್ತಾ ಇದ್ದೀರಲ್ಲ, ಸ್ಕೈ ಬ್ಲೂ ಕಲರ್ ನಲ್ಲಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಈಗ ನಾವು ದ ಕೇಪ್ ಗೋವಾ ರೆಸ್ಟೋರೆಂಟ್ಗೆ ಹೋಗುವ. ಒಳಗಡೆ ಯಾವ ರೀತಿ ಫುಡ್ ಇದೆ, ಏನೆಲ್ಲ ಇದೆ ಅಂತ ನೋಡುವ. ಮತ್ತೇನಂದ್ರೆ ದ ಕೇಪ್ ಗೋವಾ ಅವರ ಹೋಟೆಲ್ನವರದ್ದು ಅವರದ್ದೇ ಆದ ವಿಲ್ಲಗಳಿವೆ, ತುಂಬಾನೇ ಲಕ್ಸುರಿ ಆಗಿದೆ ಮತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕೂಡ. ಹೊರಗಡೆಯಿಂದಲೇ ನಾವು ನೋಡಿದ್ವಿ, ತುಂಬಾನೇ ಚೆಂದ ಕಾಣ್ತಿತ್ತು. ಮತ್ತೆ ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಕೇಳ್ಪಟ್ಟಿದ್ದೇನೆ ಫುಡ್. ಮತ್ತೆ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ, ನೋಡುವ ಹೇಗಿದೆ ಅಂತ. ಒಂದು ಕಬೋಡಿರಾಮದ ಕೇಪ್ ಗೋವಾ ರೆಸ್ಟೋರೆಂಟ್ ಏನಿದೆ ನೋಡಿ, ತುಂಬಾ ಮೂಲೆಯಲ್ಲಿ ಇದ್ರೂ ಕೂಡ ಎಷ್ಟೊಂದು ಕ್ರೌಡ್ ಇದೆ ಗೊತ್ತಾ. ಇಲ್ಲಿ ತುಂಬಾ ಮಂದಿ ಬಂದ್ರು, ಮತ್ತೆ ಇಲ್ಲಿ ಕೂಡ ಹಾಗೆ ತುಂಬಾ ಹೊತ್ತು ವೇಟ್ ಮಾಡಿಸ್ತಾರೆ. ಹಾಗಾಗಿ ನಾವು ಕೂಡ ವೇಟ್ ಮಾಡಬೇಕಾಯಿತು. ವೇಟ್ ಮಾಡಿಸಿದಾಗ ಏನಾಗುತ್ತೆ ಹೇಳಿ, ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಇಷ್ಟೇ ಹೊತ್ತಿಗೆ ರೀಚ್ ಆಗ್ಬೇಕಂತ ಇರ್ತದೆ, ಅದು ಸ್ವಲ್ಪ ಆಚೆ ಈಚೆ ಆಗುತ್ತೆ. ಹಾಗಾಗಿ ನಾವು ಟೈಮ್ ನೋಡ್ಕೊಂಡೇ ಇದನ್ನೆಲ್ಲ ಕವರ್ ಮಾಡಬೇಕಾಗ್ತದೆ. ಇಲ್ಲಿ ವಿಡಿಯೋ ಮಿಸ್ ಆಯಿತು, ಹಾಗಾಗಿ ಫೋಟೋ ಮಾತ್ರ ಇದೆ. ನಾವಿಲ್ಲಿ ಆರ್ಡರ್ ಮಾಡಿದ್ದು ಪ್ರಾನ್ಸ್ ಫ್ರೈ ಮತ್ತೆ ಪಾಸ್ತಾ. ಇದು ಎರಡರದ್ದು ಟೇಸ್ಟ್ ಕೂಡ ಹಾಗೆ 50-50 ಇತ್ತು. ಪ್ರಾನ್ಸ್ ಫ್ರೈ ಪರವಾಗಿಲ್ಲ ತಿನ್ಬೋದು, ಅದೇ ಪಾಸ್ತಾ ಹುಳಿಯಾಗಿತ್ತು. ನಾವೇನು ಕೊಡ್ತೇವೆ ನೋಡಿ ಕಾಸ್ಟ್, ಅದಕ್ಕಿಂತ ಆ ವ್ಯಾಲ್ಯೂಗೆ ತಕ್ಕಂತೆ ಇರಲಿಲ್ಲ ಫುಡ್. ಮತ್ತೆ ಅದರ ಕ್ವಾಂಟಿಟಿ ಕೂಡ ಹಾಗೆ ಕಮ್ಮಿ ಇತ್ತು. ಮತ್ತೆ ಪ್ರೈಸ್ ಏನಿದೆ ಅಬೌವ್ 500 ರುಪೀಸ್ ಇತ್ತು. ಕಾಣ್ತಾ ಇರ್ಬೋದು ಸಣ್ಣ ಸಣ್ಣ ಮನೆಗಳ ತರ ಇದೇ ದ ಕೇಪ್ ಗೋವಾದ ವಿಲ್ಲಗಳು. ಇಲ್ಲಿ ಕೂಡ ಸ್ಟೇ ಮಾಡ್ಬೋದು. ಕಬೋಡಿರಾಮ ಬೀಚ್, ಅದರಲ್ಲಿ ದ ಕೇಪ್ ಗೋವಾ ರೆಸ್ಟೋರೆಂಟ್ನವರು ಮಾಡಿದ ಈ ಬಾಲಿ ಟೈಪ್ನಲ್ಲಿರುವ ಒಂದು ಹ್ಯಾಂಗಿಂಗ್ ನೋಡಿರ್ಬೋದು. ಇಲ್ಲಿ ನಮಗೆ ಫ್ರೀಯಾಗಿ ಕುತ್ಕೊಂಡು ಪಿಕ್ಚರ್ಸ್ ತೆಗಿಬೋದು, ಹಾಗೆ ಈ ಬೀಚನ್ನು ಕೂಡ ಎಂಜಾಯ್ ಮಾಡ್ಬೋದು. ಇದು ಬೇರೆ ದೇಶಗಳಿಗಿಂತ ವಿಭಿನ್ನವಾಗಿದೆ, ನೀವು ನೋಡ್ಬೋದು. ಹಾಗೆ ಈ ಒಂದು ಜಾಗ ಏನಿದೆ ನೋಡಿ, ಅಲ್ಲಲ್ಲಿ ಒಂದು ಫೋಟೋ ಸೆಕ್ಷನ್ ಮಾಡಿದ್ದಾರೆ. ಇದರಿಂದಾಗಿ ಜನರು ಇಲ್ಲಿ ಓಡೋಡಿ ಬರ್ತಾರೆ, ಒಂದು ಪಿಕ್ಚರ್ಸ್ ತೆಗೆಯುವ ಬಾಲಿ ಫೀಲಿಂಗ್ ಬರ್ತದೆ ಅವರಿಗೆಲ್ಲರಿಗೂ, ಅದಕ್ಕೋಸ್ಕರ ಇಲ್ಲಿ ಬರ್ತಾರೆ. ಹಾಗೆ ಇಲ್ಲಿನ ಬೀಚಸ್ ನಲ್ಲಿ ಕೂಡ ಹಾಗೆ ತುಂಬಾನೇ ರಿಲ್ಯಾಕ್ಸ್ ಆಗಿದ್ದು, ತುಂಬಾನೇ ಕಾಮ್ ಆಗಿದೆ. ಮತ್ತೆ ಅಮೇಝಿಂಗ್ ಆದ ವ್ಯೂ ಕಾಣ್ತದೆ, ಅದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಈ ಬೀಚ್ಗೆ ಬಂದ್ರೆ. ಮತ್ತೆ ಇಲ್ಲಿ ಜಾಗ ನೀವು ನೋಡ್ಬೋದು, ಇಲ್ಲಿ ಜಾಗ ಏನಿದೆ ನೋಡಿ, ಇಲ್ಲಿ ಫುಲ್ ಪಾರ್ಕಿಂಗ್ ಮಾಡ್ತಾರೆ. ತುಂಬಾ ಕ್ರೌಡ್ ಇದೆ, ಹಾಗಾಗಿ ಎಷ್ಟು ಜಾಗ ಇದ್ರೂ ಸಾಗೋದಿಲ್ಲ, ಅಷ್ಟು ಜಾಗದಲ್ಲಿ ಕೂಡ ಗಾಡಿಗಳು ಬಂದು ನಿಲ್ತವೆ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಇದರ ನೆಕ್ಸ್ಟ್ ವಿಡಿಯೋ, ರೆಸಾರ್ಟ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.